ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವೇನು ಮಾಡೋಣ, ನಾವು ನಿನ್ನೆ ತರಗತಿಯಲ್ಲಿ ಹುಚ್ಚು ಹುರುಳು 6ನೇ ತರಗತಿಯ 4ನೇ ಪೂರಕ ಪಾಠವಾಗಿರುವಂತಹ ಹುಚ್ಚು ಹುರುಳು ಅನ್ನುವಂತಹ ಪೂರಕ ಪಾಠದ ಸಾರಾಂಶವನ್ನು ತಿಳಿದುಕೊಂಡಿದ್ವಿ. ಏನು ಹೇಳ್ತೈತಪ್ಪ ಸಾರಾಂಶ ಅಂತ ಹೇಳಂತಂದ್ರೆ, ಸಂಕ್ಷಿಪ್ತವಾಗಿ ಹೇಳ್ತೀನಿ. ಭಾಷಣಕಾರರು ಮತ್ತು ನಾಡಹಬ್ಬ ಸಮಿತಿಯವರ ಮಧ್ಯೆ ನಡೆದಿರುವಂತಹ ಒಂದು ಪತ್ರ ಲೇಖನ. ಅವರು ತಮ್ಮ ನಡುವೆ ಇರ್ತಕ್ಕಂತಹ ಆರ್ಥಿಕ ದುಸ್ಥಿತಿಯ ಬಗ್ಗೆ, ಪರಿಸ್ಥಿತಿಯ ಬಗ್ಗೆ, ಆರ್ಥಿಕ ಪರಿಸ್ಥಿತಿ ಹೇಗೈತಿ ಏನೈತಿ ಎಂಬುದರ ಬಗ್ಗೆ ಆ ಪತ್ರಗಳಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ನಾಡಹಬ್ಬ ಸಮಿತಿಯವರು ಮುಂದೆ ಬರುವಂತಹ ದಸರಾದಲ್ಲಿ ಒಂದು ದಿನ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರ. ಆ ಕಾರ್ಯಕ್ರಮಕ್ಕೆ ಭಾಷಣಕಾರರು ತಮ್ಮ ಭಾಷಣವನ್ನು ಮಾಡ್ಲಿಕ್ಕೆ ಬರಬೇಕಾಗಿರ್ತತಿ. ಹಿಂಗಾಗಿ ಅವ್ರು ಏನ್ ಮಾಡ್ತಾರ, ನಾಡಹಬ್ಬ ಸಮಿತಿ ಕಮಿಟಿಯಿಂದ ಕೂಡಿ ಒಂದು ಪತ್ರವನ್ನ ಭಾಷಣಕಾರರಿಗೆ ಬರೀತಾರ. ಅವರು ಏನ್ ಹೇಳ್ತಾರೆ, ನಮ್ಮ ಊರ್ ಜನತೆ ಎಲ್ಲರೂ ಒಪ್ಪಿಗೆಯಿಂದ ನಾವೇನ್ ಮಾಡೇವಿ, ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿವಿ, ನೀವು ಖಂಡಿತ ಬರಲೇಬೇಕು ಅಂತ ಹೇಳ್ತಾರ. ಅದಕ್ಕೆ ಭಾಷಣಕಾರರು, ಅಂತ ಸೇವೆಗೆ ನಾನು ಯಾವತ್ತರ ಆಗುದಿಲ್ಲ ಅಂತ ಹೇಳಿ ನಾನು ಬರ್ಲಿಕ್ಕೆ ನಾನು ತಯಾರಿದ್ದೀನಿ, ನಾನು ರೆಡಿ ಇದ್ದೀನಿ. ನೀವೇನ್ ಮಾಡ್ರಿ, ನಂದು ಇಷ್ಟ ಪ್ರಯಾಣದ ಖರ್ಚು ಐತಿ, ನನ್ನ ರೈಲ್ವೆನ ಇಲ್ಲ, ನಾನು ಅಲ್ಲಿಂದ ಬರ್ಬೇಕಾದ್ರೆ ನನ್ನ ಮಗನ ಖರ್ಚು, ನನ್ನ 3ನೇ ಮಗನ ಖರ್ಚು ಇಷ್ಟ ಐತಿ, ಆದ್ರಿಂದ ನೀವು ಬಿಡ್ರಿ, ಇಂಥ ದಿನಾಂಕ ಕೊಟ್ಟೇನೆ ಅಂತ ಹೇಳ್ತಾರ. ಮತ್ತು ಅದಕ್ಕೆ ಸಮಿತಿಯವ್ರು ಹೇಳ್ತಾರ, ನಾವು ಅದಕ್ಕೆ ಬರೆಸ್ಲಿಕ್ಕೆ ನಾನು ನಮ್ಮ ಸಮಿತಿಯವ್ರನ್ನ ಒಪ್ಸೇನಿ. ಕಾರ್ಯದರ್ಶಿ ಹೇಳ್ತಾರ, ಸಮಿತಿಯವ್ರು ಒಪ್ಸೇನಿ, ನಿಮ್ಮ ಭಾಷಣ ವಿಷಯನ ಹೇಳಿಲ್ಲಲ್ಲ ಅಂತ ಹೇಳ್ತಾರ. ಆದ್ರೆ ಮತ್ತೆ ಭಾಷಣಕಾರ ಏನ್ ಹೇಳ್ತಾರ, ತಮ್ಮ ಪತ್ರ ಬಂದು ಮುಟ್ಟಿದ ತಕ್ಷಣ, ನಾನು ಮನೆಯಿಂದ ಟ್ಯಾಕ್ಸಿ ಹಿಡ್ಕೊಂಡು ಬರ್ಬೇಕು, ಅಲ್ಲಿಂದ ರೈಲ್ವೆ ನಿಲ್ದಾಣಕ್ಕೆ ಬರ್ಬೇಕು, ಅಲ್ಲಿಂದ ನಾನು ಹೊಳ್ಳೆ ಮತ್ತು ನೀವು ಊರು ಮುಟ್ಟು ಬಿಡಾರ್ವರೆಗೂ ನಾನು ಬರಬೇಕು, ಅದ್ರ ಮಧ್ಯೆ ಹಣ್ಣು ಹಂಪಲುಗಳನ್ನು ಕೂಡ ತಿನ್ಬೇಕು, ನಾನು 3ನೇ ಮಗನ ಕರ್ಕೊಂಡು ಬೇರೆ ಬರ್ತಾ ಇದ್ದೀನಿ, ಆ ಮಗುಗೂ ನಾನು ತಿನ್ನಿಸ್ಬೇಕು, ಇಷ್ಟು ಖರ್ಚಾಕತಿ, ಈ ದುಡ್ಡನ್ನು, ಈ ಹಣವನ್ನ, ಇಷ್ಟು ಖರ್ಚಾಗುವಂಥ ಹಣವನ್ನ ನೀವು ನನಗೆ ಕೊಟ್ಬಿಡಿ, ಆದ್ರಿಂದ ನಾನು ರೆಡಿ ಇದೀನಿ. ಭಾಷಣದ ವಿಷಯ ನಮ್ಮ ಆರ್ಥಿಕ ದುಸ್ಥಿತಿ ಅಂತ ಹೇಳ್ತಾರ. ಆದ್ರಿಂದ ನಾಡಹಬ್ಬ ಸಮಿತಿಯವ್ರು ಏನ್ ಹೇಳ್ತಾರ ನೋಡ್ರಿ, ಬೇಡ್ರಿ, ನೀವು ಬರೋದ ಬೇಡ, ನಾವು ಯಾಕಂದ್ರೆ ನಿಮ್ಮನ್ನ ಕರೆಸ್ಲಿಕ್ಕೆ, ನಿಮ್ಮ ಪ್ರಯಾಣದ ವೆಚ್ಚವನ್ನ ಭರಿಸ್ಲಿಕ್ಕೆ ನಮ್ಮ ನಾಡಹಬ್ಬ ಸಮಿತಿ ವತಿಯಿಂದ ನಮ್ಮ ಪರಿಸ್ಥಿತಿನೂ ಅಷ್ಟ ಕಠಿಣ ಐತಿ ಅಂತ ಹೇಳ್ತಾರ. ಹೀಗಾಗಿ ಆರ್ಥಿಕ ಪರಿಸ್ಥಿತಿಯನ್ನ, ಖರ್ಚು ವೆಚ್ಚನ ಬಗ್ಗೆ ಕಮಿಟಿ ಮತ್ತು ಅಂದ್ರೆ ನಾಡಹಬ್ಬ ಸಮಿತಿ ಮತ್ತು ಭಾಷಣಕಾರ ನಡುವೆ ನಡೆದಿರುವಂತಹ ಒಂದು ಪತ್ರ ಲೇಖನದ ವ್ಯವಹಾರ ಸಾರಾಂಶವನ್ನು ತಿಳಿದುಕೊಂಡಿದ್ವಿ. ಮಕ್ಕಳೇ, ನಾವು ಇಂದಿನ ವಿಡಿಯೋದಲ್ಲಿ ಏನ್ ಮಾಡೋಣ, ಪ್ರಶ್ನೋತ್ತರಗಳನ್ನ, ಆ ಹುಚ್ಚು ಹುರುಳು ಅನ್ನುವಂತಹ ಪೂರಕ ಪಾಠದ ಪ್ರಶ್ನೋತ್ತರಗಳನ್ನ ಅಧ್ಯಯನ ಮಾಡೋಣ ಬನ್ನಿ, ಅಂತ ಚರ್ಚೆ ಮಾಡೋಣ ಬನ್ನಿ. 6ನೇ ತರಗತಿ ಪೂರಕ ಪಾಠ 4 ಹುಚ್ಚು ಹುರುಳು. ಪ್ರಶ್ನೋತ್ತರಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ, ಮೊದಲನೆಯ ಪತ್ರದಲ್ಲಿ ಭಾಷಣಕಾರರು ಯಾವ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಾರೆ? ನೋಡಿ, ಮೊದಲನೆಯ ಪತ್ರದಲ್ಲಿ ಭಾಷಣಕಾರರು ಯಾವ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಾರೆ? ಉತ್ತರ, ಮೊದಲನೆಯ ಪತ್ರದಲ್ಲಿ ಭಾಷಣಕಾರರು ತಮ್ಮ ಪ್ರವಾಸದ ಖರ್ಚು ಮತ್ತು ತಮ್ಮ 3ನೇ ಮಗುವನ್ನು ಕರೆದುಕೊಂಡೇ ಬರಬೇಕಾದ ಅನಿವಾರ್ಯತೆಯನ್ನು ತಿಳಿಸುತ್ತಾರೆ. ಇದರಿಂದ ಅವರ ಆರ್ಥಿಕ ಪರಿಸ್ಥಿತಿಯು ಪರೋಕ್ಷವಾಗಿ ಪ್ರತಿಧ್ವನಿಸುತ್ತಿರುತ್ತದೆ. ಎರಡನೇ ಪ್ರಶ್ನೆ, ಭಾಷಣಕಾರರ ಭಾಷಣದ ವಿಷಯವೇನು? ಉತ್ತರ, ಭಾಷಣಕಾರರ ಭಾಷಣದ ವಿಷಯ ನಮ್ಮ ಆರ್ಥಿಕ ದುಸ್ಥಿತಿ. ಮೂರನೆಯ ಪ್ರಶ್ನೆ, ಭಾಷಣಕಾರರಿಗೆ ಪತ್ರ ಬರೆದವರು ಯಾರು? ಉತ್ತರ, ಭಾಷಣಕಾರರಿಗೆ ಕರ್ನಾಟಕದಲ್ಲೊಂದೂರಿನ ನಾಡಹಬ್ಬ ಸಮಿತಿಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ದರು. ಭಾಷಣಕಾರರ ಭಾಷಣ ರದ್ದುಪಡಿಸಲು ಕಾರಣವೇನು? ಉತ್ತರ, ಭಾಷಣಕಾರರ ಭಾಷಣ ರದ್ದುಪಡಿಸಲು ನಾಡಹಬ್ಬ ಸಮಿತಿಯ ಆರ್ಥಿಕ ದುಸ್ಥಿತಿ ಕಾರಣವಾಯಿತು. ಐದನೆಯ ಪ್ರಶ್ನೆ, ಭಾಷಣಕಾರರ ಸಮಸ್ಯೆಗೆ ಕಾರ್ಯದರ್ಶಿಗಳ ಕೊನೆಯ ಉತ್ತರವೇನು? ಉತ್ತರ, ಭಾಷಣಕಾರರ
ಭಾಷಣಕಾರರ ಸಮಸ್ಯೆಗೆ ಕಾರ್ಯದರ್ಶಿಗಳ ಕೊನೆಯ ಉತ್ತರ: ಭಾಷಣಕಾರರು ಭಾಷಣಕ್ಕಾಗಿ ಹೊರಡದಿರುವುದು, ಏಕೆಂದರೆ ಅವರ ಭಾಷಣದ ಕಾರ್ಯಕ್ರಮವನ್ನು ರದ್ದುಗೊಳಿಸಿರುತ್ತಾರೆ. ಭಾಷಣಕಾರರ ಸಮಸ್ಯೆಗೆ ಕಾರ್ಯದರ್ಶಿಗಳ ಕೊನೆಯ ಉತ್ತರ: ಭಾಷಣಕಾರರು ಭಾಷಣಕ್ಕಾಗಿ ಹೊರಡದಿರುವುದು, ಏಕೆಂದರೆ ಅವರ ಭಾಷಣದ ಕಾರ್ಯಕ್ರಮವನ್ನು ರದ್ದುಗೊಳಿಸಿರುತ್ತಾರೆ. ನೋಡಿ ಮಕ್ಕಳೇ, ಈ 5 ಪ್ರಶ್ನೆಗೆ ಉತ್ತರ ಮತ್ತು ಪ್ರಶ್ನೆ ಮತ್ತು ಉತ್ತರಗಳನ್ನ ಇಂದಿನ ವಿಡಿಯೋದಲ್ಲಿ ನಾನು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡಿದ್ದೀನಿ. ನಿಮಗೇನಾದ್ರೂ ಇದರಲ್ಲಿ ಮತ್ತೆ ಗೊಂದಲವಿದ್ದರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸುವ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಬಲ್ಲೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.